ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಅಂತೂ ಇಂತೂ ಕಾಂಗ್ರೆಸ್ ಪಕ್ಷ ಕೊನೆಗೂ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಸ್ಥಳೀಯವಾಗಿ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಾಗ್ಯೂ ಸಹಿತ ಪಕ್ಕದ ವಿಜಯಪುರ ಜಿಲ್ಲೆಯ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಈಗ ಮಣೆ ಹಾಕಿರ್ತಕ್ಕಂಥದ್ದು. ಒಂದು ಕಡೆ ಕೆಲವು ಆಕಾಂಕ್ಷಿಗಳಿಗೆ ಅದು ತೀವ್ರ ಆಕ್ರೋಶವನ್ನು ಮೂಡಿಸಿದ್ರೆ, ಅದಕ್ಕಾಗಿಯೇ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ಈಗ ನಮ್ಮ ಜೊತೆಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ನ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು, ಹಾಗೆಯೇ ಬಾಗಲಕೋಟೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಆಗಿರುವಂತಹ ರಕ್ಷಿತಾ ಇಟಿಯರ್ ಇದ್ದಾರೆ. ಅವರು ಸಹಿತ ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು, ನಿರಂತರವಾಗಿ ಪಕ್ಷ ಸಂಘಟನೆ ತೊಡಗಿದ್ರು, ಟಿಕೆಟ್ ಸಿಗುತ್ತೆ ಅನ್ನುವಂಥ ಆಶೆಯಲ್ಲಿ ಇದ್ದರು. ಆದರೆ ಈಗ ಅವರಿಗೂ ಸಹಿತ ನಿರಾಸೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಅವ್ರು ಏನು ಹೇಳ್ತಾರೆ, ಮೇಡಮ್ ಅವರ ಟಿಕೆಟಿನ ಮೇಲೆ ಕಣ್ಣಿಟ್ಟುಕೊಂಡು ಸಾಕಷ್ಟು ದಿನಗಳಿಂದ ತಾವು ಸಹಿತ ಕ್ಷೇತ್ರದಲ್ಲಿ ಒಂದು ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ರಿ, ಅರ್ಜಿನೂ ಹಾಕಿದ್ರಿ, ತಮ್ಮ ಹೆಸರು ಸಹಿತ ಕೇಳಿ ಬಂದಿತ್ತು. ಇದೀಗ ಜಿಲ್ಲೆಯವರಿಗೆ ಯಾರಿಗೂ ಕೊಟ್ಟಿಲ್ಲ, ಹೊರಗಿನ ಜಿಲ್ಲೆಯವ್ರು ಸಿಕ್ಕೈತಿ. ಈ ಬಗ್ಗೆ ಏನು ಹೇಳ್ತೀರಿ? ನಾನು ಕೂಡ 8 ಮತಕ್ಷೇತ್ರ ಅಡ್ಡಾಡಿ ನಾನು ಕೂಡ ಸಂಚಾಲನ ಮಾಡಿದ್ದೆ. ಸೊ ನೀವು ನೋಡಿದ ಪ್ರಕಾರ ಕಳೆದ 7 ವರ್ಷದಿಂದ ನಾನು ಮಹಿಳಾ ಅಧ್ಯಕ್ಷ ಆಗಿ ಹಾಗೂ ಅದಕ್ಕಿಂತ ಮುಂಚೆನೂ ಕೂಡ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದೆ. ಸೊ ನಾನು ಕೂಡ ಆಕಾಂಕ್ಷಿ ಆಗಿದ್ದೆ, ಪ್ರಬಲವಾದ ಆಕಾಂಕ್ಷಿ ಆಗಿದ್ದೆ. ಯಾಕಂದರೆ ನಮ್ಮ ಜಿಲ್ಲಾ ನಾಯಕರು ಒಂದು ಪ್ರಣಾಳಿಕೆ ಒಳಗೆ ಹೇಳಿದರು, ಕೇಡ್ರ್ ಬೇಸ್ ಕೊಡ್ತೀವಿ ಅಂತ. ನಾನು ಕೂಡ ಹಿಂದುಳಿದ ವರ್ಗದ ಹೆಣ್ಮಗಳು, ಕಾರ್ಯಕರ್ತಳು, ನನಗೂ ಕೂಡ ಒಂದು ಡ್ರೀಮ್ ಇತ್ತು. ಸೊ ನಾನು ಆಕಾಂಕ್ಷಿ ಆಗಿದ್ದೆ. ಪರವಾಗಿಲ್ಲ, ದೊಡ್ಡವರು ನಮ್ಮ ನಾಯಕರು ಏನೋ ಒಂದು ವಿಚಾರ ಮಾಡಿ, ಒಳ್ಳೆ ವಿಚಾರ ಮಾಡೋಣ ಇದು ನಿರ್ಧಾರ ತೊಗೊಂಡಾರಂಥೇಳಿ ನಾವೆಲ್ಲ ಕೂಡ ಇವತ್ತು ಬೆಂಬಲ ಕೊಡ್ತೀವಿ. ಯಾಕಂದ್ರೆ ಪಕ್ಷ ಅಂದ್ರನ ಮನೆ ಇದ್ದಂಗೆ, ನಾವು ಅದ್ರ ಸದಸ್ಯರು. ಇವತ್ತು ಒಬ್ರಿಗೆ ಹಿರೇತನ ಕೊಟ್ಟಾರಂದ್ರೆ ಅದಕ್ಕೆ ನಾವು ಬೇಜಾರು ಮಾಡ್ಕೋಬಾರ್ದು. ಮುಂಬರುವಂಥ ದಿನದಲ್ಲಿ ನನಗೆ ಭರವಸೆ ಐತಿ, ನಮ್ಮ ರಾಜ್ಯ ನಾಯಕರು ಹಾಗೂ ಜಿಲ್ಲಾ ನಾಯಕರು ನನ್ನ ಮೇಲೆ ಆಶೀರ್ವಾದ ಮಾಡ್ತಾರಂತ. ಮುಂಬರುವ ದಿನದಲ್ಲಿ ನನಗೂ ಕೂಡ ಒಳ್ಳೆಯ ಒಂದು ಅವಕಾಶ ಕೊಡ್ತಾರಂತ ನಾನು ಭಾವಿಸಿ. ಮತ್ತು ಈ ಕೇಡ್ರ್ ಬೇಸ್ ಅನ್ನೋದೇನು ಬರೀ ಬೊಗಳೇನಾ ನಿಮ್ಮ ಪಕ್ಷದ್ದು ಅಂತ? ಇಲ್ಲ, ಆ ಥರ ಏನಿಲ್ಲ. ಇವತ್ತು ನಾವೊಂದು ಕಾರ್ಯಕರ್ತಳಾಗಿ ಈ ಮಟ್ಟಕ್ಕೆ ಬರಬೇಕಂದ್ರೆ ನನ್ನ ನಾಯಕರ ನನಗೆ ಸಪೋರ್ಟ್ ಐತಿ. ಸೊ ಯಾವುದೋ ಒಂದು ಹೆಣ್ಮಗಳು ಇವತ್ತು ನಾನು ಒಂದು ಕಾರ್ಯಕರ್ತಳಾಗಿ, ಒಂದು ಅಹಿಂದ ವರ್ಗದ ಹೆಣ್ಮಗಳಾಗಿ ನನಗೂ ಆಸೆ ಇತ್ತು, ನನಗೂ ಸಪೋರ್ಟ್ ಮಾಡ್ತಾರೆ, ನನಗೂ ಟಿಕೆಟ್ ಕೊಡ್ತಾರೆ ಅನ್ನೋದು ಒಂದು ಭರವಸೆ ನನಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ನನ್ನ ಕೆಲಸ ಏನೋ ಕಮ್ಮಿ ಆಗಿದೆ ಅಂತ ಇವತ್ತು ನಾನು ಭಾವಿಸ್ತೇನೆ. ಮುಂಬರುವ ದಿನದಾಗ ಅದನ್ನು ನಾನು ಕವರಪ್ ಮಾಡ್ಕೊತೀನಿ. ನನಗೆ ಜಿಲ್ಲಾ ನಾಯಕರು, ರಾಜ್ಯ ನಾಯಕರು ನನಗೆ ಅವಕಾಶ ಕೊಡ್ತಾರೆ ಅನ್ನೋದು ನನಗೆ ಬೆಂಬಲ ಐತಿ. ಕೇಡ್ರ್ ಬೇಸ್ ಅನ್ನೋದು ನೋಡ್ರಿ, ಅವರು ಹೇಳಾರ, ಅದನ್ನು ಅಸ್ತಿತ್ವಗೂ ತೊಗೊಂಡು ಬರ್ತಾರೆ. ಈಗ ಕೊಟ್ಟಾರ. ಈಗ ಅನೌನ್ಸ್ ಮಾಡಿರ್ತಕ್ಕಂಥ ಕ್ಷೇತ್ರಗಳು ಕರ್ನಾಟಕದೊಳಗೆ ಯಾರಿಗೆ ಕೇಡ್ರ್ ಬೇಸ್ ಮಾಡ್ರಿ? ಎಲ್ಲ ಸಚಿವರ ಪುತ್ರರು, ಸಚಿವರ ಮಕ್ಕಳಿಗೆ, ಸಚಿವರಿಗೆ, ಸಂಬಂಧಿಕರಿಗೆ, ಶಾಸಕರ ಸಂಬಂಧಿಕರಿಗೆ, ಪ್ರಭಾವಿ ಜಾತಿಗಳಿಗೆ ಮಾಡಿದ್ದಾರೆ. ಮತ್ತು ನೀವು ಕೇಡ್ರ್ ಬೇಸ್ ಅನ್ನೋದು ನಿಮ್ಮದು ಬರೀ ಬೊಗಳಿ ಆತಲ್ಲ ಅಂತ? ಇಲ್ಲ, ಈಗ ನಮ್ಮ AICC ನಾಯಕರಾಗಲಿ, ನಮ್ಮ KPCC ನಾಯಕರಾಗಲಿ, CM, DCM ಅವರೆಲ್ಲ ಒಂದು ಯೋಚನೆ ಮಾಡೋಣ ಈ ನಿರ್ಧಾರಕ್ಕೆ ಬಂದಾರ. ಇದಕ್ಕೆ ನಾವು ಕೂಡ ಪಕ್ಷದ ಕಾರ್ಯಕರ್ತರಾಗಿ ನಾವು ಕೂಡ ಬೆಂಬಲ ಕೊಡ್ತೀವಿ. ಯಾಕಂದ್ರೆ ಮುಂಬರುವಂಥ ದಿನದಾಗ ನನಗೆ ಭರವಸೆ ಐತಿ, ನಮ್ಮ ನಾಯಕರು ನಮ್ಮ ಕೈ ಬಿಡಲ್ಲ ಅಂತ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ಇದಕ್ಕೆ ಈ ಒಂದು ಬೆಳವಣಿಗೆ ಕಾರ್ಯಕರ್ತರಿಗೆ ನೋವನ್ನು ಉಂಟು ಮಾಡಿಲ್ಲ? ನಮ್ಮ ಜಿಲ್ಲಾದವ್ರು ಯಾರು ಸಮರ್ಥವಿಲ್ವಾ? ಮಹಿಳಾ ಕೋಟ ಕೊಡೋದಿದ್ರು ಮಹಿಳೆಯರು ಅರ್ಜಿ ಸಲ್ಲಿಸಿದ್ರಿ, ಒಂದು ವೇಳೆ ಅದೇ ಪಂಚಮಸಾಲಿ ಸಮುದಾಯದಾಗೂ ಅರ್ಜಿ ಸಲ್ಲಿಸಿದವರಿದ್ದರು. ಇವರೆಲ್ಲರೂ ಬದಿಗೊತ್ತಿ ಸಂಯುಕ್ತ ಪಾಟೀಲ್ ಅವರಿಗೆ ಮಣೆ ಹಾಕಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣಕ್ಕೇ ಮತ್ತೆ ಇದಾಯಿತು ಅನ್ನುವಂಥದ್ದು ನಿಮ್ಮಂಥವ್ರಿಗೆ ಭಾಳ ನಿರಾಸ ಆಗಿರ್ಬೋದಲ್ಲ ಅಂತ. ನಾನು ನಿಮ್ಗೆ ಆಗೂ ಹೇಳೇನಿ, ಈಗೂ ಹೇಳೇನಿ, ಕುಟುಂಬ ಇದು. ನಮ್ಮ ಪಕ್ಷ ಅಂದ್ರೆ ಒಂದು ಮನೆ ಇದ್ದಂಗೆ. ಮನೆಗೆ ಹಿರಿಯರು ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾರಿಗೆ ಹಿರೇತನ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತ. ಹಾಗಂತ ನಮಗೆ ಹಿರೇತನ ಕೊಡೋದಿಲ್ಲ ಅಂತ ನಾನು ಹೇಳಲ್ಲ. ಇಲ್ಲಿ ಮುಂಬರುವಂಥ ದಿನದಾಗ ನಮಗೂ ಕೂಡ ಹಿರೇತನ ಕೊಡಬೇಕು, ತಾಳ್ಮೆ ಇರಬೇಕು. ಈಗ ನಾವು ಹೆಣ್ಮಕ್ಳು ಅಂದ್ರೆ ನಾವು ದುರ್ಗೆಗೆ ಹೋಲಿಸ್ಕೊತೀವಿ. ದುರ್ಗೆಗೆ ಹೋಲಿಸಿದಾಗ ತಾಳ್ಮೆ, ಶಕ್ತಿ ಅಂದ್ರನ ದುರ್ಗೆ. ಇವತ್ತು ಒಂದು ಹೆಣ್ಮಗಳಿಗೆ ಆ ತಾಳ್ಮೆ, ಶಕ್ತಿ ಇರಬೇಕು. ಮುಂಬರುವ ದಿನದಾಗ ನಮಗೂ ಅಧಿಕಾರ ಕೊಡ್ತಾರೆ. ಅದಕ್ಕೆ ನಾನು ಬದ್ಧತೆಯಾಗಿ ನಾನು ಪಕ್ಷದ ಪರವಾಗಿ ಕೆಲಸ ಮಾಡಿ, ಅವ್ರಿಗಿಂತ ಹೆಚ್ಚು ನಾನು ಇಲೆಕ್ಷನ್ ಮಾಡಿ ಗೆಲ್ಲಿಸುವಂಥ ಕೆಲಸ ನಾನು ಮಾಡಿ.
ಇದು ಮಹಿಳಾ ಜಿಲ್ಲಾ ಅಧ್ಯಕ್ಷ ಆಗಿರುವಂಥ ರಕ್ಷಿತಾ ಇಟಿ ಅವರು ಹೇಳುವಂಥದ್ದು. ಒಟ್ಟಾರೆಯಾಗಿ ಜಿಲ್ಲೆಯವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆ ನೋವಿದೆ. ಆದರೆ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರ ಆಗಿರಬೇಕಾಗುತ್ತೆ. ಇಲ್ಲಿ ಒಳಗಿನವರು ಹೊರಗಿನವರು ಅನ್ನೋಂಥ ಪ್ರಶ್ನೆ ಬರಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಭದ್ರ ಆಗಿರ್ತೇವೆ. ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ನಮಗೂ ಒಳ್ಳೆಯ ಭವಿಷ್ಯ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.